ಎಂ ಬಸಪ್ಪ ಅಂತೇಳಿ ಕಾರ್ಯಾಧಿಕಾರಿಗಳು ತಾಲೂಕು ಪಂಚಾಯತ್ ಸಿಂಡೂರು. ಇಂದಿನ ಘನ ಸರ್ಕಾರವು ಭಾರತ ಜೋಡೋ ಯುವ ಸಂಘ ರಚನೆ ಸಂಬಂಧಿಸಿದಂತೆ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ನಾವು 3800 ಸದಸ್ಯರನ್ನು ಆಯ್ಕೆ ಮಾಡಿದ್ದೇವೆ. ನಮ್ಮ 16ರಿಂದ 35 ವರ್ಷದ ಯುವಕ ಸಂಬಂಧಿಸಿದಂತೆ ಇಡೀ 26 ಪಂಚಾಯತಿಗಳಲ್ಲಿ 3860 ನೋಂದಣಿಯಾಗಿದೆ. ನಮಗಿರೋದು ಟಾರ್ಗೆಟ್ ಇದ್ದದ್ದು ಕನಿಷ್ಠ ಒಂದು ಗ್ರಾಮ ಪಂಚಾಯತಿಗೆ 100 ಸದಸ್ಯರು ಅಂತೇಳಿ. 100 ಮೇಲ್ಪಟ್ಟು ಎಷ್ಟು ಜನ ಆಗ್ಬೋದು, ಆದರೆ ಇಲ್ಲಿವರೆಗೆ ಆಗಿರೋದು 3800 ಆಗಿದೆ. ಇನ್ನೂ ಯುವಕರಿಗೆ ಸದಸ್ಯರಾಗುವ ಅರ್ಹತೆಗಳಿದೆ ಮತ್ತು ಸದಸ್ಯರಾಗುವ ಅವಕಾಶ ಕೂಡ ಭಾಳಷ್ಟು ಅವಕಾಶಗಳಿದೆ. ಹಾಗಾಗಿ ಯುವಕರು ಮುಂದೆ ಬಂದು ಸ್ವ ಇಚ್ಛೆಯಿಂದ ಸದಸ್ಯರಾಗಬಹುದು. ನಮ್ಮ ವೆಬ್ಸೈಟ್ ಕೂಡ ಈಗಾಗಲೇ ಲಿಂಕ್ ಶೇರ್ ಮಾಡಿದ್ದೇವೆ. ವೆಬ್ಸೈಟ್ ಮೂಲಕ ತಾವು ಸದಸ್ಯರಾಗೋದಕ್ಕೆ ಅರ್ಹತೆ ಇದೆ. ಈಗ ಭಾರತ್ ಜೋಡೋ ಉದ್ದೇಶ ಏನಿದೆ ಸರ್? ಇದ್ರದ್ದು ಮೂಲ ಭಾರತ್ ಜೋಡೋ ಯುವ ಸಂಘದ ಮುಖ್ಯ ಉದ್ದೇಶ ಏನಂದ್ರೆ ಗ್ರಾಮೀಣ ಭಾಗದಲ್ಲಿ ನಾಯಕತ್ವ ಬೆಳೆಸುವುದು ಮತ್ತು ಕೌಶಲ್ಯ ಅಭಿವೃದ್ಧಿ, ಯುವಕರಲ್ಲಿ ಚಟುವಟಿಕೆ ಹಮ್ಮಿಕೊಳ್ಳುವುದು ಮತ್ತು ಕ್ರೀಡಾ, ಆರೋಗ್ಯ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಸಂವಿಧಾನದ ಮೌಲ್ಯಗಳ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸುವುದು. ಏನಾಗಿದೆ, ಇವತ್ತು ನಮ್ಮ ಯುವಕರಲ್ಲಿ ಭಾಳಷ್ಟು ಸಂವಿಧಾನದ ಮೌಲ್ಯಗಳ ಬಗ್ಗೆ ಇರ್ಬೋದು, ನೈತಿಕ ಮೌಲ್ಯಗಳಿರ್ಬೋದು, ಅಷ್ಟು ಜಾಗೃತಿ ಇಲ್ಲ. ಅಂಥ ಅರಿವು ಕಾರ್ಯಕ್ರಮ ಕೂಡ ಮೂಡಿಸೋದಕ್ಕೆ ಒಂದು ಅವಕಾಶ ಇದೆ. ಪರಿಸರ ಮತ್ತು ಪ್ರಕೃತಿಯನ್ನು ರಕ್ಷಣೆ ಮಾಡುವುದು ಹೇಗೆ ಅಂತೇಳಿ ಅಲ್ಲಿ ಸಹ ಒಂದು ಜಾಗೃತಿ ಮತ್ತು ಅವರಿಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ. ಸಂರಕ್ಷಣೆ ಬಗ್ಗೆ, ಸಾಮಾಜಿಕ ಸೌಹಾರ್ದತೆ ಮತ್ತು ಸಹಬಾಳ್ವತೆ, ನಮ್ಮ ಸಂವಿಧಾನದ ಕರ್ತವ್ಯ ಅನುಸಾರವಾಗಿ ಹಳ್ಳಿಗಳಲ್ಲಿ ಇವತ್ತಿಗೂ ನಮಗೆ ಬೇರೆ ಬೇರೆ ಸಿಟಿ ನಗರ ಭಾಗದ ನೋಡಿದಾಗ ಸಾಮಾಜಿಕ ಸಾಮರಸ್ಯ ಕಡಿಮೆ ಇದೆ. ಹಳ್ಳಿ ಭಾಗದಲ್ಲಿ ಆಗಿದೆ. ಅದನ್ನು ಉಳಿಸಿಕೊಂಡು ಮತ್ತು ಮೌಲ್ಯಗಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವ ಒಂದು ಪ್ರಯತ್ನ ಆಗಬೇಕು. ಮತ್ತು ಸ್ಥಳೀಯ ಅಭಿವೃದ್ಧಿಯಲ್ಲಿ ಯುವಕರನ್ನು ತೊಡಗಿಸಿಕೊಳ್ಳುವುದು. ಹಿಂದೆ ಏನಾಗ್ತಿತ್ತು ಅಂದ್ರಿಗಿನ ನಮ್ಮ ಪೂರ್ವಜರು ನೋಡಿದಾಗ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ತಿದ್ವಿ. ಕೆರೆ ಇರ್ಬೋದು, ಚರಂಡಿಗಳಿರ್ಬೋದು ಮತ್ತು ಕಸ ಇಳುವರಿ ಇರ್ಬೋದು. ಇತ್ತೀಚಿನ ಯುವಕರು ಭಾಳಷ್ಟು ಅದರಲ್ಲಿ ತೊಡಗಿಸಿಕೊಳ್ಳುತ್ತಿಲ್ಲ, ಸಮುದಾಯ ಒಂದುಗಡೆ ದೂರ ಹೋಗ್ತಾರೆ. ಅಂಥ ಚಟುವಟಿಕೆಯಲ್ಲಿ ಮತ್ತೆ ತೊಡಗಿಸಿಕೊಳ್ಳೋದಕ್ಕೆ ಇದೊಂದು ಭಾರತ ಜೋಡೋ ಯುವ ಸಂಘ ಪ್ರೇರಣೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಯಾವ ಸ್ಟ್ರಕ್ಚರ್, ಯಾವ ಥರ ಅಂದರೆ ಹಂತವಾಗಿ ಯಾವ ರೀತಿ ಅದನ್ನ ರಚನೆ ಮಾಡೋದು ಮತ್ತು ಯಾರ್ಯಾರೆಲ್ಲ ಒಳಗೊಂಡಿರ್ತಾರೆ? ಹೌದು, ಇಲ್ಲಿ 16ರಿಂದ 35 ವರ್ಷದ ಎಲ್ಲ ಯುವಕರು ಒಳಗೊಳ್ತಾರೆ. ವಿಶೇಷವಾಗಿ SC/ST ಮಹಿಳೆಯರು ಮತ್ತು ಪರಿಶಿಷ್ಟ ಪಂಗಡದವರು, OBC ಅವರು ಮತ್ತು ಸಾಮಾನ್ಯ. ಇದರಲ್ಲಿ ಮಹಿಳೆಯರಿಗೆ ಕೂಡ SC/STಗೆ 3 ಜನ ಸದಸ್ಯರು, OBC 4 ಜನ ಮಹಿಳೆ ಸದಸ್ಯರು, ಸಾಮಾನ್ಯರು 8 ಜನ ಸದಸ್ಯರು. ಮಹಿಳೆಯರನ್ನು ಒಗ್ಗೂಡಿಕೊಂಡು ಈ ಸಂಘ ರಚನೆ ಮಾಡೋದಕ್ಕೆ ಸರ್ಕಾರ ಒಂದು ಆದೇಶ ಮಾಡಿದೆ. ಯಾಕಂದರೆ ಮಹಿಳೆಯರಿಗೂ ಕೂಡ ಸಮಾನತೆ ಕೊಡಬೇಕು ಉದ್ದೇಶ ಇಟ್ಟುಕೊಂಡು ಅವ್ರಿಗೆ ಕೂಡ ಪ್ರತಿನಿಧಿಯಾಗಿ ಆಯ್ಕೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಆರ್ಥಿಕ ಸಹಕಾರ ಏನಾದರೂ ಇರುತ್ತೆ ಸರ್? ಹೌದು, ಒಂದು ವರ್ಷಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗುತ್ತೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಅಷ್ಟು ಚಟುವಟಿಕೆಗೆ ಬಳಕೆ ಮಾಡುವುದಕ್ಕೆ ಯುವಕರಿಗೆ ಸಹಾಯ ಆಗಲಿ, ಪ್ರೇರಣೆ ಆಗಲಿ ಅಂತೇಳಿ ಅನುದಾನವನ್ನು ಬಳಸಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಬಿಡುಗಡೆ ಆಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹಂತಕ್ಕೆ ಹೋಗುತ್ತೆ. ನಂತರ ಅದಕ್ಕೆ ಲೆಕ್ಕ ಪರಿಶೋಧನೆ ಕೂಡ, ಏಜ್ ಎಡಿಟ್ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಪಾರದರ್ಶಕವಾಗಿ ಎಲ್ಲ ವ್ಯವಹಾರಗಳನ್ನು ನಡೆಯುವುದಕ್ಕೆ ಈಗಾಗಲೇ ನಮ್ಮ ವೆಬ್ಸೈಟಲ್ಲಿ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವುದೇ ಒಂದು ಖರ್ಚು ವೆಚ್ಚ ಆಗಲಿ ವೆಬ್ಸೈಟ್ನಲ್ಲಿ ಅಳವಡಿಸಬೇಕು, ನಂತರ ಬಿಲ್ಗಳನ್ನು ಅದನ್ನು ಎಕ್ಸ್ಪೆಂಡಿಚರ್ ಮಾಡಬೇಕು. ರಚನೆ ಹೇಗಿದೆ ಸರ್? ಈಗ ಅಧ್ಯಕ್ಷರು ಅಂತನೋ ಅಥವಾ ಕಾರ್ಯದರ್ಶಿ ಅಂತನೋ ಯಾವ ಥರ? ಎಸ್, ಒಂದು ಗ್ರಾಮ ಪಂಚಾಯತಿಗೆ ಒಬ್ಬರು ಅಧ್ಯಕ್ಷರು ಮಾಡ್ತೀವಿ, ಉಪಾಧ್ಯಕ್ಷರು, ಖಜಾಂಚಿ ಮಾಡ್ತೀವಿ ಮತ್ತು ಕಾರ್ಯಕಾರಿ ಸಮಿತಿ ಇರ್ತಾರೆ. ಇದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಮಿತಿಯ ರಚನೆ ಆಗುತ್ತೆ ಜಿಲ್ಲಾ ಮಟ್ಟದಲ್ಲಿ. ಜಿಲ್ಲಾ ಮಟ್ಟದಲ್ಲಿ ಲಾಟ್ರಿ ಮೂಲಕ ಈ ಒಂದು ಸಮಿತಿಯನ್ನು ರಚನೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. 6 ಸದಸ್ಯರ ಪೈಕಿ ಯಾರಾದರೂ ಒಬ್ಬರನ್ನು ಲಾಟ್ರಿ ಮೂಲಕ ಕಾರ್ಯಕಾರಿ ಸಮಿತಿಯನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಸಂಡೂರು ತಾಲೂಕಲ್ಲಿ ಬಂದಾಗ ಎಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ಮತ್ತು ಎಲ್ಲಿ ಹಿನ್ನಡೆ ಇದೆ ಅಂತ? ನಮ್ಮಲ್ಲಿ ತಾಳೂರಲ್ಲಿ 229 ಹೈಯೆಸ್ಟು ನೋಂದಣಿ ಆಗಿದೆ ಯುವಕರು. ನರಸಿಂಗಪುರಲ್ಲಿ ಕೂಡ 214 ಆಗಿದೆ. ತೋರಣಗಲ್ಲು 185 ಆಗಿದೆ. ಇನ್ನು ಉಳಿದಂತಿಲ್ಲಿ ನಮಗೆ 100 ಟಾರ್ಗೆಟ್ ಇತ್ತು, 100ಕ್ಕಿಂತ ಜಾಸ್ತಿ ಚೆನ್ನಾಗಿದೆ. ಎಲ್ಲ ಭಾಳಷ್ಟು ಯುವಕರು ಮತ್ತು ಯುವತಿಯರು ತಾವೇ ಮುಂದೆ ಬಂದು ನೋಂದಣಿ ಮಾಡಿಕೊಂಡಿದ್ದಾರೆ ಸ್ವಯಂ ಪ್ರೇರಿತವಾಗಿ. ಅದು ನೋಂದಣಿ ಶುಲ್ಕ ಕೂಡ 10 ರೂಪಾಯಿ ಇದೆ. ಹಾಗಾಗಿ ನೋಂದಣಿ ವೆಬ್ಸೈಟ್ ಮೂಲಕ ಈಗಾಗಲೇ ನೋಂದಣಿ ಆಗಿದೆ. 3860 ಸದಸ್ಯರು ನೋಂದಣಿ ಆಗಿದ್ದಾರೆ. ಇನ್ನೂ ಮಾಡಿಕೊಳ್ಳೋಕೆ ಇನ್ನೂ ಸಮಯ ಇದೆ, ಅವಕಾಶ. ಯುವಕರು ಮುಂದೆ ಬಂದು ಮಾಡಿಕೊಂಡ್ರೆ ಖಂಡಿತವಾಗಿ ಒಂದು ಗ್ರಾಮೀಣ ಭಾಗದಲ್ಲಿ, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಎಲ್ಲ ಚಟುವಟಿಕೆ ತೊಡಗಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಕ್ರೀಡೆ ಇರ್ಬೋದು ಮತ್ತು ಆರೋಗ್ಯ ಇರ್ಬೋದು, ದೈಹಿಕ ಸಂಬಂಧಪಟ್ಟಂಗೆ ಇರ್ಬೋದು ಮತ್ತು ಪರಿಸರ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಇದೊಂದು ನಾಯಕತ್ವ ಬೆಳೆಸೋದಕ್ಕೆ, ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಸ್ಥಾನ ಬೆಳೆಸೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಇದು ಗ್ರಾಮ ಪಂಚಾಯತ್ ಹಂತದಲ್ಲಿ PDO ಜವಾಬ್ದಾರಿ ಸರ್ ಇದಕ್ಕೆ ಸಂಬಂಧಪಟ್ಟ? ಎಸ್, PDO ಹಂತದಲ್ಲೇ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೇಂದ್ರ ಸ್ಥಾನ ಇರ್ತದೆ. ಸಂಘದ ಕಚೇರಿ ಕೂಡ ಅವರು ನೇತೃತ್ವದಲ್ಲಿ ರಚನೆ ಆಗುತ್ತೆ. ಅವರು ಪೂರ್ತಿಯಾಗಿ ಇದರ ಒಂದು ಕಾರ್ಯಕಾರಿ ಸಮಿತಿಯಾಗಿ ಜವಾಬ್ದಾರಿ ತೆಗೆದುಕೊಂಡು ಈ ಇಷ್ಟು ಏನು ಯುವಕರ ಸಂಘ ರಚನೆ ಮಾಡುತ್ತಲ್ಲ, ಆ ಸಂಘದ ಜೊತೆಗೆ ಇವರ
ಕಾರ್ಯಕಾರಿ ಒಂದು ಸಂಬಂಧಪಟ್ಟಂಗೆ ಚಟುವಟಿಕೆಗಳು ಹಮ್ಮಿಕೊಳ್ಳೋದಕ್ಕೆ ಸಂಪೂರ್ಣ ಜವಾಬ್ದಾರಿ ಪಿ ಡಿ ಅವರಿಗಿರ್ತದೆ. ಇದು ತಾತ್ಕಾಲಿಕವಾಗಿ ಇರುತ್ತಾ ಅಥವಾ ಕಂಟಿನ್ಯೂ ಮಾಡ್ಬೇಕಂತ ಏನಾದ್ರು ಉದ್ದೇಶ? ಕಂಟಿನ್ಯೂ ಆಗಿ ನಿಂತಿದೆ. ಇದು ಏನು ಚಟುವಟಿಕೆ ಯುವಕರೇನು ಪಾಲ್ಗೊಳ್ತಾರೆ ಅದ್ರ ಮೇಲೆ ಇದು ಸರ್ಕಾರದ ಕಾರ್ಯಕ್ರಮ, ಹಾಗಾಗಿ ಕಂಟಿನ್ಯೂ ಆಗಿ ಮುಂದುವರಿಯೋ ಸಾಧ್ಯತೆಗಳು ಬಹುತೇಕ ಇದೆ. ಫೈನಲ್ ಆಗಿ ಏನು ಹೇಳಕ್ ಬಯಸ್ತೀರಿ ಸರ್ ಯುವಕರಿಗೆ? ಆ, ಇದು ಒಂದು ಒಳ್ಳೆಯ ಕಾನ್ಸೆಪ್ಟು, ಭಾರತ ಜೋಡೋ ಯುವ ಸಂಘ ಅಂತೇಳಿ. ಏನು ಇತ್ತೀಚೆಗೆ ಯುವಕರು ಭಾಳಷ್ಟು ಸಾಮಾಜಿಕ ಜಾಲತಾಣ ತೊಡಗಿಸಿಕೊಂಡು ಸಾಮಾಜಿಕ ಚಟುವಟಿಕೆ ಇರ್ಬೋದು ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲ್ಲ, ಅಂಥ ಒಂದು ಅವಕಾಶ ಒದಗಿಸ್ಕೊಳ್ಳೋದಕ್ಕೆ ಒಂದು ಭಾರತ ಜೋಡೋ ಯುವ ಸಂಘ ಪ್ರೇರಣೆಯಾಗಲಿ ಅಂತ ಹೇಳ್ತಾ, ತಾವು ಸಹ ಮುಂದೆ ಬಂದು ಗ್ರಾಮೀಣಾಭಿವೃದ್ಧಿಯಲ್ಲಿ ನಮ್ಮ ಕೊಡುಗೆ ಕೂಡ ಇದೆ ಅಂತೇಳಿ. ಯಾಕಂದರೆ ನಮ್ಮ ಇತ್ತೀಚೆಗೆ ನಮ್ಮ ಮಾನ್ಯ ಶಾಸಕರು ಒಂದು ಫೋಟೋ ಶೇರ್ ಮಾಡಿದರು. ವಿಟ್ಲಾಪುರ ಮತ್ತು ಬಂಡ್ರಲ್ಲಿ ಶಾಲೆಗಳಲ್ಲಿ ಹೊಸದಾಗಿ ಶಾಲೆಗಳು ಕಟ್ಟಿರ್ತಕ್ಕಂಥ ಎಲ್ಲವನ್ನು ಧ್ವಂಸ ಮಾಡಿದ್ರು ಯುವಕರೇ ಸೇರಿಕೊಂಡು. ಅಂಥ ಚಟುವಟಿಕೆ ಆಗಬೇಡ್ದು, ನಮ್ಮ ಆಸ್ತಿ ಮತ್ತು ನಮ್ಮ ಸಂರಕ್ಷಣೆ ನಮ್ಮ ಜವಾಬ್ದಾರಿ ನಮ್ಮದು ಅಂತೇಳಿ ಭಾವನೆ ಬರೋ ಒಂದು ಕಾರಣ ಆಗಬೇಕಂತೇಳಿ ಮಾನ್ಯ ಶಾಸಕರು ಮೇಡಮ್ ಹೇಳಿದರು. ಅಂಥ ಬೆಳವಣಿಗೆ ಇದು ಒಂದು ಜೋಡೋ ಸಂಘ ಪ್ರೇರಣೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.